ಜನೌಷಧಿ ಸಪ್ತಾಹದ ಅಂಗವಾಗಿ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಕಿಮ್ಸ್ನಲ್ಲಿಂದು ಹಮ್ಮಿಕೊಂಡಿದ್ದಂತಹ ಜಾಗೃತಿ ಪಾದಯಾತ್ರೆಗೆ ವೈದ್ಯ ಸೂರ್ಯಕಾಂತ್ ಕಲ್ಲೂರಾಯ ಹಸಿರು ನಿಶಾನೆ ತೋರಿದರು. ಈ ವೇಳೆ ಆಸ್ಪತ್ರೆಯ ಪ್ರಾಂಶುಪಾಲ ಡಾಕ್ಟರ್ ಕೆಎಫ್ ಕಮ್ಮಾರ್, ಧಾರವಾಡ ಜಿಲ್ಲಾ ಕೇಂದ್ರದ ಜನೌಷಧಿ ಅಧ್ಯಕ್ಷ ಡಾಕ್ಟರ್ ಪವನ್ ಜೋಶಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಜನೌಷಧಿ ಕೇಂದ್ರಗಳ ಬಗ್ಗೆ ಜಾಗೃತಿ ಮೂಡಿಸಿದರು. ದೂರದರ್ಶನದೊಂದಿಗೆ ಡಾಕ್ಟರ್ ಪವನ್ ಜೋಶಿ, ಜನೌಷಧಿ ಸಪ್ತಾಹದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ, ಉಚಿತ ಸ್ಯಾನಿಟರಿ ಪ್ಯಾಡ್ ವಿತರಣೆ, ಹಿರಿಯ ನಾಗರಿಕರಿಗೆ ಚಿಕಿತ್ಸಾ ನೆರವು ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. 7ನೇ ದಿವಸ ಮಾರ್ಚ್ 7ರಂದು ಸ್ವತಃ ಪ್ರಧಾನಮಂತ್ರಿಗಳೇ ಬೆಳಗ್ಗೆ 11 ಗಂಟೆಯಿಂದ 11:30ವರೆಗೆ ಈ ಜನೌಷಧಿಯನ್ನು ಉದ್ದೇಶಿಸಿ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಇದರ ಲಾಭವನ್ನು ಪಡೆದಂತವರ ಜೊತೆ ಮಾತನಾಡಿ ಇದರ ಮಹತ್ವವನ್ನ ದೇಶಕ್ಕೆ ತಿಳಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾರೆ. ಸಾರ್ವಜನಿಕರಲ್ಲಿ ಜನೌಷಧಿ ಕೇಂದ್ರಗಳ ಅರಿವು ಅಗತ್ಯ ಎಂದರು. ನಾವು ಇಲ್ಲಿ ಇವತ್ತು ಕಿಮ್ಸ್ ಆವರಣದೊಳಗ ಜನೌಷಧಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಲ್ಲ, ಬಹಳ ಖುಷಿ ಆಗೈತಿ. ನಾವ್ ಇಲ್ಲಿ ಬಂದಿದ್ದಕ್ಕೂ ಫುಲ್ ಹೆಲ್ಪ್ ಆಗೈತಿ. ಜನೌಷಧಿ ಕೇಂದ್ರದ ಮಾಲೀಕ ದಾದಾಪೀರ್, ಗುಣಮಟ್ಟದ ಔಷಧಿಗಳನ್ನು ಅತ್ಯಂತ ಅಗ್ಗದ ಬೆಲೆಗೆ ಪೂರೈಸಲಾಗುತ್ತಿದೆ ಎಂದರು. 7-8 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ನೀವು ನೋಡಬಹುದು ಜನೌಷಧಿ ಹುಬ್ಬಳ್ಳಿ ಧಾರವಾಡಲ್ಲಿ ರೀತಿಯಿಂದ ಸೌಲಭ್ಯವನ್ನು ಜನರಿಗೆ ಕೊಡ್ತಾ ಇದೆ.